ಲಾಸ್ಟ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ನ್ಯೂಟನ್ ಯಾವ ಥರ ಗ್ರಾವಿಟಿ ಎಕ್ಸ್ಪ್ಲೈನ್ ಮಾಡಿದ, ಅಂದರೆ ಫೋರ್ಸ್ ಬಿಟ್ವೀನ್ ಟೂ ಪ್ಲಾನೆಟ್ಸ್ ಆರ್ ಎನಿ ಆಬ್ಜೆಕ್ಟ್ಸ್ ವಿಚ್ ಹ್ಯಾಸ್ ಮಾಸ್. ಫಾರ್ ಎಕ್ಸಾಂಪಲ್, ಕನ್ಸಿಡರ್ ದಿಸ್ ಆ್ಯಸ್ ಸನ್ ಆ್ಯಂಡ್ ದಿಸ್ ಈಸ್ ಅರ್ತ್. ಸೊ ಇದು ಸನ್ ಸುತ್ತ ಈ ಥರ ತಿರುಗ್ತಾ ಇರುತ್ತೆ. ಸೊ ಎಲಿಪ್ಟಿಕಲ್ ಶೇಪಲ್ಲಿ ತಿರುಗ್ತಾ ಇದೆ. ಸೊ ಬಿಕಾಸ್ ಆಫ್ ಫೋರ್ಸ್ ಆಫ್ ಗ್ರಾವಿಟಿ ಇದು ಈ ಥರ ತಿರುಗ್ತಾ ಇರುತ್ತೆ ನ್ಯೂಟನ್ ಹೇಳ್ತಾರೆ. ಸೊ ಒಂದು ಸಿಚುವೇಶನ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಥರ ತಿರುಗ್ತಾ ಇರಬೇಕಾದ್ರೆ ಸಡನ್ನಾಗಿ ಈ ಸನ್ ಮಾಯ ಆದರೆ ಅರ್ಥಿಗೆ ಹೇಗೆ ಗೊತ್ತಾಗುತ್ತೆ ಇದು ಸನ್ ಮಾಯ ಆಗಿದೆ, ಇದು ಗ್ರಾವಿಟಿ ಇಸ್ ಇಟ್ ಅಫೆಕ್ಟಿಂಗ್ ಅಂತ. ಸೊ ನ್ಯೂಟನ್ ಪ್ರಕಾರ ಮಾಯ ತಕ್ಷಣವೇ ಇದಕ್ಕೆ ಗೊತ್ತಾಗುತ್ತೆ. ಸೊ ಅವಾಗ ಇದು ಎಲಿಪ್ಟಿಕಲ್ ಪಾತ್ನ ಬಿಟ್ಟು ಸ್ಟ್ರೈಟ್ ಪಾತಲ್ಲಿ ಹೋಗುತ್ತೆ. ಸೊ ಸನ್ ಮಾಯ ಆಗಿರೋದು ಇನ್ಸ್ಟಂಟೇನಿಯಸ್ ಆಗಿ ಭೂಮಿಗೆ ಗೊತ್ತಾಗುತ್ತೆ. ಅಂದರೆ ಸಡನ್ನಾಗಿ ಗ್ರಾವಿಟಿ ಝೀರೋ ಆಗುತ್ತೆ, ಅದು ಇನ್ಸ್ಟೆಂಟ್ಲಿ ಭೂಮಿಗೆ ಗೊತ್ತಾಗಿ ಇದು ಸ್ಟ್ರೈಟ್ ಲೈನಲ್ಲಿ ಮೂವ್ ಆಗುತ್ತೆ ಅಂತ ನ್ಯೂಟನ್ ಹೇಳ್ತಾರೆ. ಬಟ್ ನಮಗೆ ಗೊತ್ತಿರೋ ಪ್ರಕಾರ ಯೂನಿವರ್ಸಲ್ಲಿ ಯಾವುದು ಸ್ಪೀಡ್ ಆಫ್ ಲೈಟ್ಗಿಂತ ಜಾಸ್ತಿ ಯಾವುದು ಹೋಗಲ್ಲ ಅಂತ. ಯಾಕಂದರೆ ಇದು ಮಾಯ ತಕ್ಷಣ ಇದಕ್ಕೆ ಗೊತ್ತಾಗುತ್ತೆ ಅಂದರೆ ಇನ್ಫಾರ್ಮೇಷನ್ ಶುಡ್ ಟ್ರಾವೆಲ್ ಮೋರ್ ದನ್ ದ ಸ್ಪೀಡ್ ಆಫ್ ಲೈಟ್, ದಟ್ ಈಸ್ ಇನ್ಸ್ಟಂಟೇನಿಯಸ್. ಇನ್ನೊಂದು ಸಿಚುವೇಷನಲ್ಲಿ ನ್ಯೂಟನ್ ಗ್ರಾವಿಟಿ ವರ್ಕ್ ಆಗೋದಂದರೆ ನಿಯರ್ ಬ್ಲ್ಯಾಕ್ ಹೋಲ್ಸ್. ಸೊ ನಮಗೆ ಗೊತ್ತು ಬ್ಲ್ಯಾಕ್ ಹೋಲ್ ಹತ್ರ ಅದು ಲೈಟ್ ಪಾಸ್ ಆದರೆ ಇಟ್ ವಿಲ್ ಬೆಂಟ್ ಆಗ್ಬೇಕಂದ್ರೆ ಅಟ್ರಾಕ್ಟ್ ಆಗ್ಬೇಕಂದ್ರೆ ಲೈಟ್ಗೂ ಕೂಡ ಮಾಸ್ ಇರಬೇಕು. ಸೊ ಮಾಸ್ ಇದ್ದರೆ ಅದು ಅಟ್ರಾಕ್ಟ್ ಆಗುತ್ತೆ. ಬಟ್ ಲೈಟ್ ಹ್ಯಾಸ್ ನೋ ಮಾಸ್, ಬಟ್ ಸ್ಟಿಲ್ ಇಟ್ ಬೆಂಟ್ ನಿಯರ್ ದ ಬ್ಲ್ಯಾಕ್ ಹೋಲ್. ವೈ? ಆಲ್ಮೋಸ್ಟ್ 3 ದಶಕಗಳ ನಂತರ ನ್ಯೂಟನ್ ಗ್ರಾವಿಟಿನ ಯಾರೂ ಕ್ವಶನ್ ಮಾಡಿದ್ದಿಲ್ಲ. 1915ರಲ್ಲಿ ಐನ್ಸ್ಟೈನ್ ಹೇಳ್ತಾರೆ ಗ್ರಾವಿಟಿ ಒಂದು ಫೋರ್ಸ್ ಅಲ್ಲ. ಸೊ ಹಾಗಾದರೆ ಗ್ರಾವಿಟಿ ಅಂದರೆ ಏನು? ಅಕಾರ್ಡಿಂಗ್ ಟು ಇಸ್ ಥಿಯರಿ ಆಫ್ ಜನರಲ್ ರಿಲೇಟಿವಿಟಿ, ಗ್ರಾವಿಟಿ ಅಂದರೆ ಇಟ್ಸ್ ಎ ಕರ್ವೇಚರ್ ಆಫ್ ಸ್ಪೇಸ್ ಟೈಮ್. ಹಾಗಾದ್ರೆ ಸ್ಪೇಸ್ ಟೈಮ್ ಅಂದರೆ ಏನು? ಸ್ಪೇಸ್ ಟೈಮ್ ಅಂದರೆ ಇಟ್ಸ್ ಎ 4 ಡೈಮೆನ್ಷನಲ್ ಸ್ಟ್ರಕ್ಚರ್. ಇಟ್ ಕಂಬೈನ್ಸ್ 3 ಡೈಮೆನ್ಷನಲ್ ಸ್ಪೇಸ್ ವಿತ್ ಟೈಮ್. ಅಂದರೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಈ ವಿಡಿಯೋದಲ್ಲಿ ಕಾನ್ಸೆಪ್ಟ್ ನೀವು ನೋಡ್ತಾ ಇದ್ರಿ. ದಿಸ್ ಈಸ್ ಸ್ಪೇಸ್ ಟೈಮ್. ಸೊ ಈ ಸ್ಪೇಸ್ ಟೈಮಲ್ಲಿ ಸೂರ್ಯ, ಭೂಮಿ ಈ ಥರ ಗ್ರಹಗಳನ್ನು ಈ ಸ್ಪೇಸ್ ಟೈಮಲ್ಲಿದ್ದರೆ ಈ ಸ್ಪೇಸ್ ಟೈಮ್ ಬೆಂಡ್ ಆಗುತ್ತೆ. ಸೊ ಬೆಂಡ್ ಆದಾಗ ಒಂದು ಕರ್ವೇಚರ್ ಬರುತ್ತೆ. ಆ ಕರ್ವೇಚರ್ ಇರೋದ್ರಿಂದನೇ ಪ್ಲಾನೆಟ್ಸ್ಗಳು ಇವೆಲ್ಲ ಸುತ್ತಾ ಇರ್ತವೆ. ಅಂದರೆ ಅವು ಜಸ್ಟ್ ಸ್ಟ್ರೇಟಾಗಿ ಹೋಗ್ತಾ ಇರ್ತವೆ. ಕರ್ವೇಚರ್ ಬೆಂಡ್ ಇರೋದ್ರಿಂದನೇ ಅವು ಎಲೆಕ್ಟ್ರಿಕಲ್ ಪಾತ್ನ ತೊಗೊಳ್ತವೆ. ಐನ್ಸ್ಟೈನ್ ಈ ಮಾಡಲಿಂದ 2 ಸಿಚುವೇಷನ್ನ ನಾವು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಫಸ್ಟ್ನೇದು ನಮಗೆ ಗೊತ್ತು, ನ್ಯೂಟನ್ ಹೇಳಿದಾಗೆ ಇನ್ಸ್ಟಂಟೇನಿಯಸ್ ಗ್ರಾವಿಟಿ ಫೀಲ್ ಆಗುತ್ತೆ. ಮಾಯ ತಕ್ಷಣ ಗ್ರಾವಿಟೇಷನ್ ವೇವ್ಸು ಸ್ಪೀಡ್ ಆಫ್ ಲೈಟಲ್ಲಿ ರೀಚ್ ಆಗ್ತವೆ ಭೂಮಿಗೆ. ರೀಚ್ ಆದಾಗ ಅದು ಗ್ರಾವಿಟಿ ಫೆಲ್ಟ್ ಆಗಿ ಸ್ಟ್ರೇಟ್ ಪಾತ್ನ ಹೋಗುತ್ತೆ. ಅಂದರೆ ಕರ್ವೇಚರು ಫ್ಲ್ಯಾಟ್ ಆಗುತ್ತೆ. ಈ ಥರ ಬೆಂಡ್ ಇರೋದು ಈ ಥರ ಫ್ಲ್ಯಾಟ್ ಆಗ್ತಾ ಆಗ್ತಾ ಅದು ರೀಚ್ ಆದ ತಕ್ಷಣ ಅದು ಸ್ಟ್ರೇಟ್ ಆಗಿ ಹೋಗುತ್ತೆ. ಸೊ ಇದೊಂದು ಎಕ್ಸ್ಪ್ಲೇನ್ ಮಾಡ್ಬೋದು. ಮತ್ತು ಬ್ಲ್ಯಾಕ್ ಹೋಲಲ್ಲಿ ಲೈಟ್ ಬೆಂಡ್ ಆಗೋದು. ಸೊ ನಮಗೆ ಗೊತ್ತು ಲೈಟ್ ಯಾವಾಗಲೂ ಸ್ಟ್ರೇಟ್ ಹೋಗುತ್ತೆ. ಬಟ್ ಬ್ಲ್ಯಾಕ್ ಹೋಲ್ ಬೆಂಡ್ ಆಗೋದ್ರಿಂದ ಈ ಕರ್ವೇಚರಿಂದ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿ. ಹೇಗೆಂದರೆ ಲೈಟ್ ಯಾವಾಗಲೂ ಸ್ಟ್ರೇಟ್ ಪಾತಲ್ಲೇ ಹೋಗ್ತಾ ಇರುತ್ತೆ. ಬಟ್ ಸ್ಪೇಸ್ ಇಟ್ ಸೆಲ್ಫ್ ಈಸ್ ಬೆಂಡ್ ನಿಯರ್ ದ ಬ್ಲ್ಯಾಕ್ ಹೋಲ್. ಸೊ ಅದಕ್ಕೋಸ್ಕರ ಅದು ಸ್ಪೇಸ್ನ ಡೈರೆಕ್ಷನ್ ಫಾಲೋ ಮಾಡುತ್ತೆ. ಬಟ್ ಸ್ಟಿಲ್ ವಿ ಡಿಡ್ ನಾಟ್ ನೋ ಮಚ್ ಅಬೌಟ್ ಗ್ರಾವಿಟಿ ಬಿಕಾಸ್ we don't know how gravity works at the quantum level. So that's very